ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದರಿಂದಲೇ ಈ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇದರಿಂದಲೇ ಸಹ ನಾವು ಯಾವುದನ್ನು ಕುರಿತು ಮಾತನಾಡಲಿಕ್ಕಿದ್ದೀವಿ ಅಂತಂದರೆ, ಇದೊಂದು ದೇವರು ಕೊಟ್ಟಿರುವಂಥ ಒಂದು ದರ್ಶನ. ಇದು ಯಾವ ರೀತಿ ಅಂತಂದರೆ, ದೇವರು ಉಜ್ಜೀವನ ಕೂಟ, ಒಂದು ಪ್ರಾರ್ಥನಾ ಉಜ್ಜೀವನ ಕೂಟವನ್ನು ಇಡೀ ಪ್ರಪಂಚದ ನಾವು ತೆಗೆದುಕೊಂಡು ಹೋಗಬೇಕಂತ ಇದೊಂದು ದರ್ಶನ ಕೊಟ್ಟಿದ್ದಾರೆ. ಈ ದರ್ಶನವನ್ನು ದೈವ ಸೇವಕರಾದ ಜಯಕುಮಾರಯ್ಯ ಅವರಿಗೆ ಈ ಒಂದು ದರ್ಶನವನ್ನು ದೇವರು ಕೊಟ್ಟಿದ್ದಾರೆ. ಈ ದರ್ಶನದ ಮುಖಾಂತರವಾಗಿ ಇಡೀ ಪ್ರಪಂಚದಾದ್ಯಂತ ಈ ರೀತಿಯಾಗಿ ಒಂದು ಪ್ರಾರ್ಥನಾ ಕೂಟಗಳನ್ನು ಉಜ್ಜೀವನ ಪ್ರಾರ್ಥನಾ ಕೂಟಗಳನ್ನು ಎಬ್ಬಿಸಬೇಕು ಅನ್ನೋದು ಅವರ ಒಂದು ದರ್ಶನವಾಗಿದೆ. ಈ ದರ್ಶನದೊಂದಿಗೆ ಈ ದಿನದಲ್ಲಿ ಸಹ ನಾವು ಬಂದು ಇನ್ನೊಂದು ಕಾರ್ಯವನ್ನು ಸಹ ದೇವರು ಕೊಟ್ಟಿದ್ದಾರೆ ಅವರಿಗೆ. ಅದೇನಂತ ಅಂತಂದರೆ, ಈ ಒಂದು ಯೂಟ್ಯೂಬ್ ಚಾನಲ್, ಮಿಸ್ಟ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ತಿದ್ದಾರೆ. ಆ ಚಾನಲ್ಗೋಸ್ಕರ ಈ ಒಂದು ಆರಂಭಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಇದನ್ನು ಆರಂಭಿಸ್ತಾ ಇದ್ದೇವೆ. ಈ ಒಂದು ಪ್ರಾರ್ಥನಾ ಕೂಟಗಳು ಯಾವ ರೀತಿ ಅಂತಂದರೆ, 21 ಕೂಟಗಳು, ಪ್ರಾರ್ಥನಾ ಕೂಟಗಳು ಆರಂಭಿಸಲ್ಪಟ್ಟಿದೆ. ಇದರಲ್ಲಿ ಈ ಪ್ರಾರ್ಥನಾ ಕೂಟದಲ್ಲಿ ಅನೇಕರು ಭಾಗವಹಿಸ್ತಾ ಇದ್ದಾರೆ. ಅವರ ಒಂದು ಪ್ರಯೋಜನಕಾರಿಯಾಗಿ ಅವರ ಒಂದು ಆತ್ಮಿಕ ಜೀವನದಲ್ಲಿ ಬೆಳೀತಾ ಇದ್ದಾರೆ. ಅನೇಕರು ಪ್ರಾರ್ಥನೆ ಮಾಡಲಿಕ್ಕೆ ಬರದೇ ಇದ್ದವರೆಲ್ಲ ಈ ಒಂದು ಕೂಟದಲ್ಲಿ ಸೇರಿ ಪ್ರಾರ್ಥನೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ಕಲ್ತಿದ್ದಾರೆ. ಇನ್ನು ಅನೇಕರು ಬಂದು ಒಂದು ಆತ್ಮಿಕ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಿದೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳ್ತೇವೆ. ನೀವು ಸಹ ಇದರಲ್ಲಿ ಯಾರಾದರೂ ಸೇರಬೇಕು ಅಂತ ನಿಮಗೂ ಸಹ ಮನಸ್ಸಿದ್ದರೆ ನೀವು ಈ ಒಂದು ಕೂಟದಲ್ಲಿ ನೀವು ಜಾಯಿನ್ ಆಗ್ಬೋದು. ಇದು ಆನ್ಲೈನಲ್ಲಿ ನಡೀತಾ ಇರುವುದು ಪ್ರಾರ್ಥನಾ ಕೂಟಗಳಾಗಿದೆ. ಎಲ್ಲ ಮನೆಯಲ್ಲಿರುವ ಲೇಡೀಸ್ ಆಗಲಿ, ಬೇರೆ ಯಾರಾದರೂ ಆಗಲಿ, ಪ್ರಾರ್ಥನಾ ವಾಂಟೆ ಇರೋರು, ಪ್ರಾರ್ಥನಾ ದಾಹವಿರೋರು ಈ ಒಂದು ಕಾರ್ಯವನ್ನು ಮಾಡಬಹುದು, ಇದರಲ್ಲಿ ಸೇರಿಕೊಳ್ಬೋದು. ಇದಕ್ಕೆ ಯಾರಿಗೆ ಇಷ್ಟವಿದೆಯೋ ಅವರಿಗೆ ನೀವು ಸೇರಿಕೊಳ್ಳಬಹುದು ನಾವು ಕೇಳಿಕೊಳ್ಳುತ್ತೇವೆ. ಈ ದರ್ಶನವನ್ನು ನಾವು ಪ್ರಪಂಚಾದ್ಯಂತ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ದೇವರ ದರ್ಶನವನ್ನು ನಮ್ಮ ಯಾವ ಮನುಷ್ಯನ ಕಾರ್ಯವನ್ನು ದೇವರ ಕಾರ್ಯವಾಗಿದೆ. ದೇವರು ನಾವೇ ಇದನ್ನು ತೆಗೆದುಕೊಂಡು ಹೋಗ್ತಾನೆ. ನಾವು ನೀವು ಇದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಈ ಹೊಸ ಚಾನಲ್ ಮಿಸ್ಟ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲನ್ನು ನಾವು ಆರಂಭಿಸ್ತಾ ಇದ್ದೇವೆ. ದೇವರು ಆರಂಭಿಸಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಶುಭಾಶಯಗಳು ಕೊಡ್ತಾ ಇದ್ದಾರೆ. ನೀವು ಸಹ ಈ ಒಂದು ಯೂಟ್ಯೂಬ್ ಚಾನಲನ್ನು ಸೇರಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಸ್ತೋತ್ರ.